ಹೊಸ ಯುಜಿಸಿ ನಿಯಮಗಳಿಗೆ ಸುಪ್ರೀಂ ಕೋರ್ಟ್ ತಡೆ ಕೊಟ್ಟಿದೆ. ಸುಪ್ರೀಂ ಆದೇಶದಿಂದಾಗಿ ಕೇಂದ್ರ ಸರ್ಕಾರಕ್ಕೆ ಹಿನ್ನಡೆಯಾಗಿದೆ. 2012ರ ನಿಯಮಗಳನ್ನೇ ಮುಂದುವರಿಸುವುದಕ್ಕೆ ಸುಪ್ರೀಂ ಕೋರ್ಟ್ ಸೂಚನೆ ಕೊಟ್ಟಿದೆ. ಮಾರ್ಚ್ 19ಕ್ಕೆ ವಿಚಾರಣೆಯನ್ನ ಮುಂದೂಡಿದೆ ಸುಪ್ರೀಂ ಕೋರ್ಟ್. ನೋಡಿ, ಜಾತಿ ಆಧಾರಿತ ತಾರತಮ್ಯ ತಡೆಗೆ ಕೇಂದ್ರ ಸರ್ಕಾರ ನಿಯಮ ತಂದಿತ್ತು. ಜಾತಿ ತಾರತಮ್ಯದ ಪಿಡುಗು ಹೋಗಲಾಡಿಸುವುದಕ್ಕೆ ಈ ನಿಯಮವನ್ನ ತರಲಾಗಿತ್ತು. ವಿಶ್ವವಿದ್ಯಾಲಯ ಕಾಲೇಜುಗಳಲ್ಲಿ ಸಮಾನತೆಯನ್ನು ತರುವುದಕ್ಕೆ ಒಂದಷ್ಟು ರೂಲ್ಸ್ಗಳನ್ನ ಮಾಡಲಾಗಿತ್ತು. ಹೀಗಾಗಿ ಹೊಸ ನಿಯಮಗಳನ್ನ ಜಾರಿ ಮಾಡಲಾಗಿತ್ತು ಯುಜಿಸಿಯಿಂದ. ವೆಮುಲಾ ಡಾಕ್ಟರ್ ಪಾಯಲ್ ಆತ್ಮಹತ್ಯೆ ಪ್ರಕರಣದ ಬಳಿಕ ಇದು ಜಾರಿಯಾಗಿತ್ತು. ಜನವರಿ 13, 2026ರಂದು ಕೇಂದ್ರ ಸರ್ಕಾರ ಈ ಬಗ್ಗೆ ಅಧಿಸೂಚನೆಯನ್ನ ಹೊರಡಿಸಿತ್ತು. ಯುಜಿಸಿ ಅಂದ್ರೆ ವಿಶ್ವವಿದ್ಯಾಲಯದ ಧನಸಹಾಯ ಆಯೋಗ. ಯುಜಿಸಿ ಹೊರಡಿಸಿದಂತಹ ಹೊಸ ನಿಯಮಗಳನ್ನ ಜಾರಿ ಮಾಡೋದಕ್ಕೆ ಮುಂದಾಗಿತ್ತು. ಇದಕ್ಕೆ ಈಗ ಸುಪ್ರೀಂ ಕೋರ್ಟ್ ತಡೆ ಕೊಟ್ಟಿದೆ. ವೆಮುಲಾ ಡಾಕ್ಟರ್ ಪಾಯಲ್ ಆತ್ಮಹತ್ಯೆ ಪ್ರಕರಣದ ನಂತರದಲ್ಲಿ ಈ ಹೊಸ ರೂಲ್ಸ್ಗಳು ಜಾರಿಯಾಗಿತ್ತು. ಅಂದ್ರೆ ಜನವರಿ 13, 2026ರ ನಂತರದಲ್ಲಿ ಈ ಬಗ್ಗೆ ಕಾಲೇಜುಗಳಲ್ಲೂ ಕೂಡ ಒಂದಷ್ಟು ಪ್ರತಿಭಟನೆಗಳಾಯಿತು. ಆದ್ರೆ ಕೇಂದ್ರ ಸರ್ಕಾರ ಹೇಳೋದು ಕಾಲೇಜುಗಳಲ್ಲಿ ಜಾತಿ ನಿಂದನೆಗೆ ಕಡಿವಾಣ ಅಂತ ಹೇಳಿತ್ತು. ಆದ್ರೆ ಯುಜಿಸಿಯ ಹೊಸ ನಿಯಮಕ್ಕೆ ಹಲವು ವಿವಿಗಳಲ್ಲಿ ಪ್ರತಿಭಟನೆ ಕೂಡ ಆಗಿತ್ತು. ಅಂದ್ರೆ ಇದರಿಂದ ಸಾಮಾನ್ಯ ವರ್ಗಗಳಿಗೆ ಸಮಸ್ಯೆ ಆಗುತ್ತೆ ಅಂತ ಈ ಬಗ್ಗೆ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಲಾಗಿತ್ತು. ಈಗ ಸುಪ್ರೀಂ ಕೋರ್ಟ್ ವಿಚಾರಣೆಯನ್ನ ಮುಂದೂಡಿದೆ, ತಡೆ ಕೊಟ್ಟಿದೆ.